ಹಾಯ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್ ಅಂತೆಲ್ಲ ಏನು ಹೇಳಲ್ಲ. ಬಟ್ ಒಂದು ವಿಚಾರದ ಮೇಲೆ ಸುಮಾರು ದಿನದಿಂದ ಸುಮಾರು ತಿಂಗಳುಗಳಿಂದ ಮಾಡಬೇಕು ಅನ್ನೋ ಆಸೆ. ಬಟ್ ಮಾಡೋಕ್ಕೆ ಒಂದು ಕ್ಲಾರಿಟಿ ಇಲ್ಲ, ಪ್ರೊಫೌಂಡ್ ಮೀನಿಂಗ್ ಇಲ್ಲ. ಬಟ್ ಇದನ್ನು ಹೆಂಗೆ ಡ್ರೈವ್ ಮಾಡಲಿ ಅನ್ನೋದು ಗೊತ್ತಿಲ್ಲ. ಸೊ ಲಾಸ್ಟ್ ಇಯರ್ ಜಾನ್ವರಿ 6ನೇ ತಾರೀಕು ನಾನು ಮೊದಲನೇ ವ್ಲಾಗ್ ಹಾಕ್ತೆ. ಅದಕ್ಕೂ ಮುಂಚೆನೇ ಸಮ್ವೇರ್ ಇನ್ ಡಿಸೆಂಬರ್ ನಾನು ಯುರೋಪ್ ಟ್ರಿಪ್ ಮಾಡಬೇಕಾದ್ರೆ ನಾನು ಆವಾಗಲೇ ನಾನು ಡಿಸೈಡ್ ಮಾಡಿದ್ದು ನಾನು ವ್ಲಾಗಿಂಗಿಗೆ ಮತ್ತೆ ಬರಬೇಕು ಅಂತ. ಮತ್ತೆ ಅಗೇನ್ ಅದು ಏನಕ್ಕೆ ಅಂತಂದರೆ, ಅಗೇನ್ ಅಂತ ಪದ ಏನಕ್ಕೆ ಉಪಯೋಗಿಸ್ತೀನಿ ಅಂದರೆ 2019ನೇ ಇಸ್ವಿಯಲ್ಲಿ ಆಲ್ಮೋಸ್ಟ್ ಐ ಥಿಂಕ್ ಕೋವಿಡ್ 2021ನಲ್ಲಿ ನಾನು ವ್ಲಾಗಿಂಗ್ನ ಬೈಕಿಂಗ್ ವ್ಲಾಗ್ ಮುಖಾಂತರ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ಅದೊಂದು ವಂಡರ್ಫುಲ್ ಐಡಿಯಾ ಇತ್ತು. ಆವಾಗ ಮಾಡಬೇಕು ಅನ್ನೋ ಜೋಶಲ್ಲಿ ಸ್ಟಾರ್ಟ್ ಮಾಡಿದೆ. ಬಟ್ ಆ ವ್ಲಾಗಿಂಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ಇಲ್ಲೇ ಇದ್ದೀನಿ ಹಂಗೆ ಕೂರೋ ಜಾಗನೂ ಬೇರೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ 2021ನಲ್ಲಿ ನನಗೆ 2 ಸಲ ಕೋವಿಡ್ ಬಂದಿತ್ತು. 2 ಸಲ ಕೋವಿಡ್ ಬಂದಾಗೂ ತುಂಬ ಸೀರಿಯಸ್ ಆಗಿತ್ತು. ಆಮೇಲೆ ಆಲ್ಮೋಸ್ಟ್ 1 ಇಯರ್ ನಾನು ಈ ವೈರಲ್ ಆರ್ಥ್ರಲಿಜಿಯಾ ಅಂತ ಬರುತ್ತೆ, ಆರ್ಥ್ರೈಟಿಸ್ ಥರ, ಅದರಿಂದ ಸಫರ್ ಮಾಡ್ತಾಯಿದ್ದೆ. ಸೊ ಆ 1 ಇಯರ್ ಆ ಗ್ಯಾಪ್ ಆದಮೇಲೆ ನನ್ನ ಕೈಲಿ ಮತ್ತೆ ಪಿಕಪ್ ಮಾಡೋಕ್ಕೆ ಆಗಲಿಲ್ಲ. ಆ ಗ್ಯಾಪಲ್ಲಿ ನಾನು ಕೆಲಸ ಬಿಟ್ಟಿದ್ದೆ, ಮತ್ತೆ ನಾನು ಜಾಯ್ನ್ ಆಗಬೇಕಾಯಿತು. ಅದಾದಮೇಲೆ ಅಲ್ಲಿ ವ್ಲಾಗಿಂಗ್ ಅನ್ನೋ ಸ್ಟ್ರಕ್ಚರ್ಗೆ ನಾನು ವಾಪಸ್ ಹೋಗೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರನೇ ನಾನು ಮತ್ತೆ ಅಂತ ಉಪಯೋಗಿಸಿದ್ದು. ಲಾಸ್ಟ್ ಡಿಸೆಂಬರ್ 2024 ಸ್ಟಾರ್ಟ್ ಮಾಡಿದಾಗ ಯಾಕೆ ಅನ್ನೋದನ್ನ ಅದಕ್ಕೆ ಮತ್ತೆ ಅಂತ ಉಪಯೋಗಿಸ್ದೆ. ಬಟ್ ಈ ಸಲ ಸ್ಟಾರ್ಟ್ ಮಾಡಿದಾಗ 2025 ಆಲ್ಮೋಸ್ಟ್ ಒಂದು 4 ಆರ್ ಅಪ್ರಾಕ್ಸಿಮೇಟ್ಲಿ ಅಬೌಟ್ 6 to 8 ವೀಕ್ಸ್ ನಾನು ವ್ಲಾಗ್ಸ್ ಹಾಕಿಲ್ಲ. ಇಲ್ಲ ಅಂತಂದರೆ ವೀಕ್ಲಿ 1 ವೀಡಿಯೋ ಆದರೂ ಹಾಕ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ. ಅದರಲ್ಲಿ ಏನು ಕಲಿತೆ ಅಂತಂದರೆ, ಈ ವ್ಲಾಗಿಂಗೋಸ್ಕರನೇ ಎಷ್ಟು ಟೈಮ್ನ ಡೆಡಿಕೇಟ್ ಮಾಡಬೇಕು ಅನ್ನೋದನ್ನ ಕಲಿತೆ. ಆ ಕಲ್ತಿದ್ರಿಂದ ಏನಾದರೂ ಟೇಕಪ್ ಮಾಡ್ಬೋದಾ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ. ಐ ಆಮ್ ಸ್ಟಿಲ್ ವಂಡ್ರಿಂಗ್ ಅದು ಹೆಂಗಾಗುತ್ತೆ ಅಂತ. ಬಟ್ ಮೀನ್ ವೈಲ್ ಲಾಸ್ಟ್ ಇಯರ್ ತುಂಬ ವಿಚಾರಗಳು ನಡೀತು ನನ್ನ ಲೈಫಲ್ಲಿ, ಆ್ಯಂಡ್ ವೆರಿ ಸಿಗ್ನಿಫಿಕೆಂಟ್ ಚೇಂಜಸ್ ಆಲ್ಸೋ. ಸೊ ಅದ್ರ ಜೊತೆ ಅದನ್ನು ಮಾಡಿದ್ದು ಒಂದು ಸ್ವಲ್ಪ ಐ ಆಮ್ ಹ್ಯಾಪಿ ಆ್ಯಂಡ್ ಐ ವಾಸ್ ಪ್ರೌಡ್ ಆಫ್ ಮೈ ಸೆಲ್ಫ್. ಬಟ್ ಟು ಬಿ ಫ್ರ್ಯಾಂಕ್, ನಾನು ಲಾಸ್ಟ್ ಇಯರ್ ಏನು ವ್ಲಾಗಿಂಗ್ ಮಾಡಿದೆ, ಆ ಫಾರ್ಮ್ಯಾಟ್ನ ನನಗೆ ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ಐ ಡೆಫಿನೆಟ್ಲಿ ನೋ ದಟ್ ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್. ಬಟ್ ಆ ವೀಡಿಯೋಸಲ್ಲಿ ನನಗೆ ಹೈಯೆಸ್ಟ್ ಒಂದು ವೀಡಿಯೋ ವ್ಯೂ ಬಂದಿರೋದು ಅಬೌಟ್ 1.5ವರೆಗೂ ಒಂದು ವೀಡಿಯೋ ರೀಚ್ ಆಗಿದ್ದೀನಿ. ಅದು ಬಿಟ್ಟರೆ ಇನ್ನು ಯಾವ ವೀಡಿಯೋನೂ ಅಷ್ಟೊಂದೆಲ್ಲ ರೀಚ್ಗೆ ಹೋಗೋಕ್ಕಾಗಲಿಲ್ಲ. ಬಟ್ 1.5 ಹೋದ್ಮೇಲೆ ಆ ಕನ್ಸಿಸ್ಟೆನ್ಸಿನ ನನ್ನ ಕೈಲಿ ಮೇಂಟೈನ್ ಮಾಡೋಕ್ಕೂ ಆಗಲಿಲ್ಲ. ಸೊ ಇವಾಗ ನನಗೆ ನಾನೇ ಒಂದು ಏನಾದರೂ ಚಾಲೆಂಜಿಂಗ್ ಆಗೋ ಇಲ್ಲ ಅಂದರೆ ಏನಾದರೂ ಮಾಡಬೇಕು ಅಂತ ಲಾಸ್ಟ್ ಇಯರೇ ಒಂದು 1000 ವೀಡಿಯೋಸ್ ಚಾಲೆಂಜ್ ಅಂತ ತೊಗೊಂಡೆ. ಆ 1000 ವೀಡಿಯೋಸ್ ಚಾಲೆಂಜಿಂಗ್ ತೊಗೊಂಡಾಗ ನನಗೆಲ್ಲನೂ ಸ್ಟುಪಿಡ್ ಐಡಿಯಾಸೇ ಬಿಲ್ಡಪ್ ಆಗ್ತಾಯಿತ್ತು. ಅಲ್ಲಿ ಕಂಪ್ಲೀಟ್ ಸ್ಟುಪಿಡ್ ಐಡಿಯಾಸ್. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದೆಲ್ಲನೂ ನಾನು ಟ್ರಯಲಾಗಿ ಮಾಡ್ಬೇಕಾದ್ರೆ ನಿಮಗೆ ತಂದಿರೋದನ್ನ ನನ್ನ ಟ್ರಯಲ್ ಬೆಸ್ಟು. ನಾನು ತರದಲ್ಲೇ ಇರೋದು ಒಂದಷ್ಟು ವೀಡಿಯೋಗಳಿದೆ ನನ್ನ ಹತ್ರ. ನಾನು ಎಷ್ಟೋ ವೀಡಿಯೋಸ್ನ ಅಪ್ಲೋಡೇ ಮಾಡಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ದುಬೈಗೆ ಒಂದು ಪ್ರಾಪರ್ ರೆಂಟ್ ಕೊಡಲೇ ಇಲ್ಲ. ಆಮೇಲೆ ಯುರೋಪಿಗೆ ನಾನು ಪ್ರಾಪರ್ ರೆಂಟ್ ಕೊಡಲಿಲ್ಲ. ಯಾಕೆಂದರೆ ನಾನು ಎಂಡಿಂಗ್ ವೀಡಿಯೋಸ್ ಯಾವುದೂ ಚೆನ್ನಾಗಿರಲಿಲ್ಲ. ಅದು ತಿಳ್ಕೊಳ್ಳಿ, ನನ್ನ ವೀಡಿಯೋಸ್ ಬೆಸ್ಟ್ ನಾನು ಹಾಕಿದ್ದೀನಿ ಅಂತಂದರೆ ಅದೇ ಅಷ್ಟು ವರ್ಸ್ಟು ಅಂದರೆ ಇದನ್ನಷ್ಟು ವರ್ಸ್ಟ್ ಇರುತ್ತೆ ಅಂತ. ಬಟ್ ವಾಟ್ ಎವರ್ ಐ ಅಪ್ಲೋಡೆಡ್ ವಾಸ್ ಟು ಮೈ ನಾಲೆಡ್ಜ್ ಆ್ಯಂಡ್ ಟು ಮೈ ಬೆಸ್ಟ್, ದೋಸ್ ವರ್ ಗುಡ್. ಅದು ವಾಯ್ಸ್ ಕ್ಲಾರಿಟಿಯಿಂದ ಕರೆಕ್ಟಾಗಿರಲಿಲ್ಲ, ಒಂದೊಂದು ಸೌಂಡೇ ಕೇಳಿಸ್ತಾ ಇರಲಿಲ್ಲ, ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ. ಅಲ್ಲಿ ವ್ಲಾಗಿಂಗ್ ಮಾಡ್ಬೇಕಾದ್ರೆ ನಾನು ಕಂಟೆಂಟ್ ಮೇಲೆ ಗಮನ ಕೊಡಬೇಕಾ, ಸೌಂಡ್ ಮೇಲೆ ಗಮನ ಕೊಡಬೇಕಾ, ಇದೆಲ್ಲ ಒಂದು ದೊಡ್ಡ ಕನ್ಫ್ಯೂಸಿಂಗ್ ಫ್ಯಾಕ್ಟರ್ಸು. ಇವಾಗ ಸ್ವಲ್ಪ ಆ ವಿಚಾರಗಳಲ್ಲಿ ಕೆಲಸ ಕಲ್ತಿದ್ದೀನಿ. ಯಾಕೆಂದರೆ ಸುಮಾರು ತಿಂಗಳುಗಳಾಯಿತು, 1 ವರ್ಷದ ಮೇಲಾಯಿತು. ಇವಾಗ ಆ ವಿಚಾರದಲ್ಲೆಲ್ಲ ಪರವಾಗಿಲ್ಲ, ಓಕೆ, ಯಾವ ಥರ ಎಡಿಟ್ ಮಾಡಬೇಕು, ಸೌಂಡಿಗೋಸ್ಕರ ನಾನು ವ್ಲಾಗ್ ಮಾಡ್ಬೇಕಾದ್ರೆ ಏನೇನು ಮಾಡಬೇಕು ಅನ್ನೋದೆಲ್ಲ ಕಲ್ತಿದ್ದೀನಿ. ಬಟ್ ಎಡಿಟಿಂಗಿಗೆ ತುಂಬ ಟೈಮ್ ತೊಗೋತಾಯಿದ್ದೀನಿ. ಎಡಿಟಿಂಗ್ ಮಾಡೋಕ್ಕೇ ಸುಮಾರು ಹೊತ್ತು ಅಳ್ಳಾಡಿಸ್ತಾನೆ ಇರ್ತೀನಿ. ಅದು ಏನು ಅಳ್ಳಾಡಿಸ್ತೀನೋ ಸೀದೋ ಗಂಟೆ ಅಳ್ಳಾಡಿಸ್ತಾ ಇರ್ತೀನಿ. ಕೊನೆಗೆ ಬರೋದು ಒಂದು ಮಿನಿಮಲ್ ಔಟ್ಪುಟ್ಟು. ಬಟ್ ಕಂಪೇರ್ ಟು
ಎನಿ ಅದರ್ ವ್ಲಾಗರ್ಸ್ ಗೊತ್ತಿಲ್ಲ, ದೇವರಾಣೆ. ನೀವು ಯಾರಾದರೂ ಒಬ್ಬರು ಇಷ್ಟ ಇದ್ದರೆ ಒಂದ್ಸತಿ ಕಮೆಂಟ್ ಮಾಡಿ ಹೇಳಿ ಏನಾರೋ ಇಂಪ್ರೂವೈಸೇಷನ್ ಇತ್ತಾ ಅಂತ. ಓವರ್ ಆಲ್ ಈ ವಿಡಿಯೋ ಮಾಡಿದ ಪರ್ಪಸ್ ಬಂದು ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಕಮ್ ಅಪ್ ವಿತ್ ಎ ನ್ಯೂ ಐಡಿಯಾ ಆರ್ ಟು ಬಿ ಕನ್ಸಿಸ್ಟೆಂಟ್. ಹೆಂಗೆ ಏನು ನನಗೆ ಗೊತ್ತಿಲ್ಲ. ನ್ಯೂ ಇಯರ್ ಜಾನ್ವರಿ ಫಸ್ಟೇ ಮಾಡಬೇಕು ಅಂತ ಅಂದ್ಕೊಂಡೆ, ಆ ಪ್ರೆಷರಲ್ಲೇ ಅರ್ಧ ಸತ್ತೋದೆ. ಈಗ ನನ್ನ ಡೇಟ್ ಮ್ಯಾಟ್ರ್ ಆಗಲ್ಲ. ಆ್ಯಕ್ಚುಲಿ ಐ ಡೋಂಟ್ ನೋ ಇಫ್ ಐ ವಿಲ್ ಎವರ್ ಫೀಲ್ ಐ ಆಮ್ ರೆಡಿ, ಬಟ್ ಐ ಆಮ್ ಟ್ರೈಯಿಂಗ್ ಟು ಬಿ ರೆಡಿ. ಆ್ಯಂಡ್ ಒನ್ಸ್ ಐ ಪಿಚ್ ಇನ್, ನನ್ನ ಪ್ರಾಬ್ಲಿ ಆಲ್ ಕೈಂಡ್ ಆಫ್ ಕ್ರೈಸಿಸ್ನ ಥಿಂಕ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ದಟ್ ಈಸ್ ದ ಬಿಗ್ಗೆಸ್ಟ್ ಫಾಲ್ಟ್ ಆಫ್ ಮೈ ಲೈಫ್. ಅದೊಂದು ವರ್ಸ್ಟ್ ಸೀನ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನನಗೆ ಗೊತ್ತಿಲ್ಲ, ಏನಾದರೂ ಆಗಲಿ ನೀವು ನೋಡಲಿ ಬಿಡಲಿ ಅಂತೆಲ್ಲ ನುಗ್ಗೋ ಸ್ಟ್ರೆಂತು ನನಗಿಲ್ಲ. ಆದರೆ ವ್ಲಾಗಿಂಗಿಗೆ ಮತ್ತೆ ಬರಬೇಕು. ಐಲ್ ಬಿ ಬ್ಯಾಕ್ ಪ್ರಾಬ್ಲಿ ವಿತ್ ಎ ವೆರಿ ಡಿಫ್ರೆಂಟ್ ವೇ ಆ್ಯಂಡ್ ವಾಟ್ ಎವರ್ ಐ ವಾಂಟೆಡ್ ಟು ಡೂ ಫ್ರಮ್ ಡೇ ಒನ್. ನೋಡೋಣ ಯಾವ ಥರ ಮಾಡ್ಕೊಂಬರ್ತೀನಿ ಅಂತ. ಎನಿವೇಸ್, ಈ ವಿಡಿಯೋನು ನೋಡಿದರೆ ತುಂಬ ಥ್ಯಾಂಕ್ಸ್. ಐ ಜಸ್ಟ್ ವಾಂಟೆಡ್ ಟು ಥ್ರೋ ಮೈ ಥಾಟ್ಸ್ ದೇರ್ ಬಿಫೋರ್ ಐ ಗೋ ಆಲ್ ಇನ್ ಆನ್ ಯೂಟ್ಯೂಬ್. 2026 ಯೂಟ್ಯೂಬ್ಗೆ ಅಟ್ಲೀಸ್ಟ್ ಐ ನೀಡ್ ಟು ಮೇಕ್ ಎ ಜಸ್ಟಿಫಿಕೇಶನ್ ಬೈ ಗಿವಿಂಗ್ ಮೋರ್ ಟೈಮ್. That is the goal. Let's see how it goes. Thank you for watching till now. See you all in my next actual plan. Or probably I'll come back and throw another round of tantrums. ಇದೇ ನಾಟಕಗಳನ್ನ ಸ್ವಲ್ಪ ದಿನ ಮಾಡೋಣ, ನೋಡೋಣ.